ಕಡೆಯಲ್ಲಿ ನನ್ನ ಹರಿವಿದೆ. 1610ರಲ್ಲಿ ರಾಜ ಒಡೆಯರು ನನ್ನ ಈ ಪುಟ್ಟ ದ್ವೀಪದ ಮೇಲೆ ಆಕ್ರಮಣ ಮಾಡಿದರು. ವಿಜಯನಗರದ ರಾಜ ಪ್ರತಿನಿಧಿಯಾಗಿದ್ದ ಶ್ರೀರಂಗರಾಯ ದುರ್ಬಲನಾಗಿದ್ದ. ನನ್ನ ದ್ವೀಪವನ್ನು ರಾಜ ಒಡೆಯರಿಗೆ ಒಪ್ಪಿಸಿ ತಲಕಾಡಿಗೆ ಓಡಿ ಹೋದ. ರಾಜ ಒಡೆಯರು ಜಗತ್ ಪ್ರಸಿದ್ಧ ವಿಜಯನಗರದ ರತ್ನ ಸಿಂಹಾಸನದ ಎದುರು ನಿಂತರು. ಓಹ್, ಅದರ ಸೌಂದರ್ಯ ಹಿಡಿದಿಟ್ಟುಕೊಳ್ಳಲು 2 ಕಣ್ಣು ಸಾಲದು. ಅದರ ಖ್ಯಾತಿ ಕೇಳಲು ಕಿವಿ 2 ಸಾಲದು. ಅದರ ಸೌಂದರ್ಯವನ್ನು ಕುರಿತು ಲೋಕವೇ ಹಾಡಿ ಹೊಗಳುತ್ತಿತ್ತು. ಮುತ್ತು ರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ದರೆಯೆಲ್ಲ ಇಲ್ಲ ಹೊಳೆ ಹೊಳೆಯುವಂತ ಅದಕ್ಕೆಲ್ಲ ಸರಿಸಮಾನ, ಅದಕ್ಕೆಲ್ಲ ಸರಿಸಮಾನ. ಗಂಧ ಕುಸುರಿ ಸೊಬಗು, ಗಂಧ ಪೆಟ್ಟಿ ಮೆರಗು, ಸುತ್ತಮುತ್ತ ಸ್ವರ್ಣ ಸೆರಗು, ಬೆಳ್ಗೊಡೆ ಮೇಲೆ ಸೊನ್ನ ಪಾದ ಕೆಳಗೆ ಬುಡದಲ್ಲಿ ಚಿನ್ನದ ಕಾಲು, ಬುಡದಲ್ಲಿ ಚಿನ್ನದ ಕಾಲು. ಕರಿಮರದ ಪಟ್ಟಿ ಬೆಳಗು, ಮುತ್ತು ರತ್ನ ಸಿರಿಯ ಮಿರುಗು, ಬಂಗಾರ ಬೊಂಬೆ ಬೆಳಗು, ಎಂದೆಂದು ಬೆಳಗು ಬೆಳಗು. ಕರಿಮರದ ಪಟ್ಟಿ ಬೆಳಗು, ಮುತ್ತು ರತ್ನ ಸಿರಿಯ ಮಿರುಗು, ಬಂಗಾರ ಬೊಂಬೆ ಬೆಳಗು, ಎಂದೆಂದು ಬೆಳಗು ಬೆಳಗು. ಮುತ್ತು ರತ್ನ ಖಚಿತ ಮಿನುಗುವಂತ ಅರಮನೆಯ ಸಿಂಹಾಸನ, ಜನಮನದ ಆಸೆ ವೈಭವದ ಪರಿಷ, ಲಾಂಛನದ ಸಿರಿಯ ವರಸೆ, ಲಾಂಛನದ ಸಿರಿಯ ವರಸೆ. ರಾಜ ಒಡೆಯರು 1610 ಮಾರ್ಚ್ 23ರಂದು ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದರು. ಮಂತ್ರಿ ಮಹೋದಯರೇ, ವಿಜಯನಗರದಷ್ಟೇ ಭವ್ಯವಾದ ಸಾಮ್ರಾಜ್ಯ ಕಟ್ಟಬೇಕೆಂಬುದು ನಮ್ಮ ಆಸೆ. ವಿಜಯನಗರ ಆಚರಿಸುತ್ತಿದ್ದ ಮಹಾನವಮಿಯ ಉತ್ಸವವನ್ನು ಅಷ್ಟೇ ವೈಭವದಿಂದ ಆಚರಿಸಬೇಕು. ಸಕಲ ಏರ್ಪಾಡುಗಳಾಗಲಿ. ಪ್ರಭು, ಏನು ಮಂತ್ರಿವರ್ಯರೇ? ಶ್ರೀರಂಗರಾಯರು ಮಹಾನವಮಿ ಉತ್ಸವ ಆಚರಿಸುವಾಗ ಅವರ ಪತ್ನಿ ಅಲಮೇಲಮ್ಮ ತಮ್ಮಲ್ಲಿದ್ದ ದೊಡ್ಡ ಮುತ್ತಿನ ಮೂಗುತಿಯನ್ನು, ಅಮೂಲ್ಯ ರತ್ನಾಭರಣಗಳನ್ನು ರಂಗನಾಯಕಿ ಅಮ್ಮನವರ ಅಲಂಕಾರಕ್ಕೆಂದು ಕಳಿಸುತ್ತಿದ್ದರು. ಅಲಮೇಲಮ್ಮ ತಮ್ಮ ಪತಿಯ ಜೊತೆ ಓಡಿ ಹೋಗುವಾಗ ತಮ್ಮ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವನ್ನು ಕಳಿಸಿಕೊಡಬೇಕೆಂದು ಅವರಿಗೆ ಹೇಳಿ ಕಳಿಸಿ. ಇದರಿಂದ ಮೈಸೂರು ಒಡೆಯರು ಸಾಧ್ವಿಯೊಬ್ಬಳ ಶಾಪಕ್ಕೆ ತುತ್ತಾಗಬೇಕಾಯಿತು. ಅಷ್ಟರಲ್ಲಾಗಲೇ ಶ್ರೀರಂಗರಾಯ ನಿಧನನಾಗಿದ್ದ. ಒಡೆಯರ ಆದೇಶ ಅಲಮೇಲಮ್ಮನವರಿಗೆ ತಲುಪಿತು. ಯಾರು ಎಂದು ಕೇಳರಿಯದ ಶಾಪವೊಂದನ್ನು ಕೊಡಲು ಮುಂದಾದರು. ಆಕಾಶದಲ್ಲಿ ಅಲೆವ ದೇವತೆಗಳೇ ಕೇಳಿ, ಅಷ್ಟ ದಿಕ್ಪಾಲಕರೇ ಕೇಳಿ, ಪಂಚಭೂತಗಳೇ ಕೇಳಿ, ಭೂಮಿ ಮೇಲಿನ ಭೂಮಿಯೊಳಗಿನ ಸಮಸ್ತ ಚರಾಚರಗಳೇ ಕೇಳಿ. ಹೆಣ್ಣೊಡಲ ತಾಪವೇ ಹೊರಹೊಮ್ಮುತ್ತಿದೆ ಶಾಪವಾಗಿ. ರಾಜ್ಯ ಹೋಯಿತು, ನನ್ನೊಡೆಯನ ಪ್ರಾಣ ಹೋಯಿತು. ಬಂದಿದೆ ಆಭರಣಕ್ಕೆ ವಿಪತ್ತು, ಬರಬಹುದು ಮಾಲಕ್ಕೂ ಒಂದು ದಿನ ಆಪತ್ತು. ಅಟ್ಟಿ ಬರುತ್ತಿವೆ ವೈರಿಗಳ ಕುದುರೆಗಳು, ಹೋಗುವ ಕಾಲ ಬಂತು. ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ. ತಲಕಾಡು ಮರಳಾಗಿ, ಮಾಲಂಗಿ ಮಡುವಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಶಾಪ, ಶಾಪ, ತಲಕಾಡಿಗೆ ಶಾಪ, ಮಾಲಂಗಿಗೆ ಶಾಪ, ಮೈಸೂರರಸರಿಗೆ ಶಾಪ, ಅಲಮೇಲಮ್ಮನ ಶಾಪ. ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ, ಆದರೆ ಅಲಮೇಲಮ್ಮನನ್ನು ಮಾತ್ರ ಮರೆಯುವಂತಿಲ್ಲ. ಮೈಸೂರು ಒಡೆಯರು ಅವಳು ಕೊಟ್ಟ ಶಾಪವನ್ನೂ ಮರೆಯುವಂತಿಲ್ಲ. ವಿದ್ವತ್ತು, ರಸಿಕತೆ, ಸಾಹಸ, ಸಾಹಿತ್ಯ, ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ. ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ.
ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು. ಕಂಠೀರವ ನರಸರಾಜ ಒಡೆಯರು ಮೈಸೂರು ರಾಜವಂಶದ ಬಲಭೀಮ, ರಣಧೀರ ಎಂದೇ ಅವರು ಲೋಕಪ್ರಸಿದ್ಧಿ. ಮಲ್ಲ ಯುದ್ಧದಲ್ಲಿ ಅಸಮಾನ ಶೂರ. ಪಕ್ಕದ ರಾಜ್ಯ ತಿರುಚನಾಪಳ್ಳಿಯಲ್ಲಿ ಒಬ್ಬ ಜಗದೆಟ್ಟಿ ಅವನೇ. ಅವನನ್ನು ಯಾರು ಇಲ್ಲಿಯವರೆಗೂ ಸೋಲಿಸೋರಿಲ್ಲ. ಅವನು ತನ್ನ ಚಲನವನ್ನು ನಗರದ ದಿಡ್ಡಿ ಬಾಗಿಲಿಗೆ ನೇತಾಕವನೇ. ಯಾರಾದ್ರೂ ಸವಾಲು ಹಾಕೋರಿದ್ರೆ ಚಲನವನ್ನು ಕಿತ್ತೆಸೆದು ಮಲ್ಲ ಯುದ್ಧ ಮಾಡಬಹುದು. ಆ ಡಂಗುರ ಕೇಳಿ ರಣಧೀರನ ದೇಹದ ಸ್ನಾಯುಗಳು ಹುರಿಗೊಂಡವು. ಅವನು ವೇಷ ಮರೆಸಿಕೊಂಡು ತಿರುಚನಾಪಳ್ಳಿಗೆ ಹೋದ. ದಿಡ್ಡಿ ಬಾಗಿಲಿಗೆ ಕಟ್ಟಿದ ಚಡ್ಡಿ ಕಿತ್ತೆಸೆದು ಜಟ್ಟಿಯೊಡನೆ ಸೆಣಸಿದ. ಕಡೆಗೆ ತನ್ನ ಸೊಂಟದಲ್ಲಿದ್ದ ಕಾಳೋರಗಕ್ಕಿಂತಲೂ ತೀಕ್ಷ್ಣವಾದ ವಿಜಯ ನಾರಸಿಂಹ ಖಡ್ಗವನ್ನು ಮಿಂಚಿನಂತೆ ಪ್ರಯೋಗಿಸಿದ. ಏನಾಶ್ಚರ್ಯ! ಜಟ್ಟಿ ನಿಂತ ಹಾಗೆ ನಿಂತಿದ್ದಾನೆ. ಸ್ತಬ್ಧರಾದ ಜನರೆಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾರೆ. ರಣಧೀರ ನಸುನಗುತ್ತ ಜಟ್ಟಿಯ ರುಂಡವನ್ನು ಮುಟ್ಟಿದ. ಅದು ಧಡಕ್ಕೆಂದು ಕೆಳಗೆ ಬಿದ್ದಿತು. ಜನರೆಲ್ಲ ಅವನ ಕೈ ಚಳಕಕ್ಕೆ ಮಂತ್ರಮುಗ್ಧರಾಗಿದ್ದರು. ರಣಧೀರ ಕಂಠೀರವ ನರಸರಾಜ ಒಡೆಯರು ಬಿಜಾಪುರದ ರಣದುಲ್ಲಾ ಖಾನ್, ಮಧುರೆಯ ನಾಯಕ ಹಾಗೂ ಮಾಗಡಿ ಕೆಂಪೇಗೌಡರನ್ನು ಸೋಲಿಸಿದರು. ರಾಜ್ಯ ವಿಸ್ತರಿಸಿದರು. ತಮ್ಮದೇ ಟಂಕಸಾಲೆ ಆರಂಭಿಸಿ ಕಂಠೀರಾಯಪ್ಪಣ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದರು. ಮೈಸೂರಿನ ಇತಿಹಾಸದಲ್ಲಿ ಆದರ್ಶ ದೊರೆ ಎನಿಸಿಕೊಂಡರು. ಕಂಠೀರವ ನರಸರಾಜರ ನಂತರ ಅಧಿಕಾರಕ್ಕೆ ಬಂದವರು ದೊಡ್ಡ ದೇವರಾಜ ಒಡೆಯರು. ಅವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ಕಟ್ಟಿಸಿದರು. ಮಾರ್ಗ ಮಧ್ಯೆ ಸುಂದರವಾದ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಆನಂತರ ಬಂದ ಚಿಕ್ಕದೇವರಾಜ ಒಡೆಯರು ಮೈಸೂರಿನ ಇತಿಹಾಸದ ಸುವರ್ಣಯುಗದ ಹರಿಕಾರರಾದರು. ಶ್ರೀಮನ್ ಮಹೀಶೂರ ರತ್ನ ಸಿಂಹಾಸನಾಧೀಶ್ವರ ಬಿರುದಂತೆಂಬರ ಗಂಡ ರಾಜ ಜಗದೇವ ನವಕೋಟಿ ನಾರಾಯಣ ಅಪ್ರತಿಮ ವೀರ ದಕ್ಷಿಣ ಚಕ್ರವರ್ತಿ ಚಿಕ್ಕ ದೇವರಾಜ ಬಹುಪರ ಬಹುಪರ ಬಹುಪರ. ಚಿಕ್ಕದೇವರಾಜ ಒಡೆಯರು ಮಧುರೆಯ ನಾಯಕ, ತಿರುಚನಾಪಳ್ಳಿಯ ರಾಜ ಮತ್ತು ಮರಾಠರನ್ನು ಸೋಲಿಸಿದ ಧೀರ. ದಿಲ್ಲಿಯ ಮುಘಲ್ ಚಕ್ರವರ್ತಿ ಔರಂಗಜೇಬನ ಸ್ನೇಹಕ್ಕೆ ಪಾತ್ರರಾಗಿ ಅವನಿಂದ ರಾಜ ಜಗದೇವ, ಮಹಾರಾಜ ಚಿಕ್ಕದೇವರಾಯ ಮೊಹಮ್ಮದ್ ಶಾಹಿ ಎಂಬ ಬಿರುದನ್ನು ಪಡೆದರು. ಆಡಳಿತ ಸುಧಾರಣೆ ಇವರ ಮಹತ್ ಸಾಧನೆ. 18 ಕಚೇರಿಗಳನ್ನು ತೆರೆದರು. ಅಂಚೆ ಪದ್ಧತಿ ಜಾರಿಗೆ ತಂದರು. ನಿಯಂತ್ರಿತ ಮಾರುಕಟ್ಟೆ ಹಾಗೂ ಟಂಕಸಾಲೆಗಳನ್ನು ಸ್ಥಾಪಿಸಿದರು. ನನ್ನ ಹರಿವಿಗೆ ಚಿಕ್ಕದೇವರಾಯ ನಾಲೆ, ದೇವರಾಯ ನಾಲೆಗಳನ್ನು ಜೋಡಿಸಿದರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ ರಚಿಸಿದ ಸಿಂಗರಾರ್ಯ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯ, ತಿಮ್ಮರಸ, ಮಲ್ಲಿಕಾರ್ಜುನ, ಸಂಚಿ ಹೊನ್ನಮ್ಮ, ಶೃಂಗಾರಮ್ಮ ಮುಂತಾದ ಕವಿಗಳ ಸಮೂಹವೇ ನೆರೆದಿತ್ತು. ತಿರುಮಲಾರ್ಯ ತನ್ನ ಅಪ್ರತಿಮ ವೀರ ಚರಿತದಲ್ಲಿ ಚಿಕ್ಕದೇವರಾಜರನ್ನು ಹೀಗೆ ಹೊಗಳಿದ್ದಾನೆ:
ಚಿಕ್ಕದೇವರಾಜ ಒಡೆಯರ ರಾಣಿವಾಸದಲ್ಲಿ ಸಂಚಿಯ ಕಾಯಕದವಳು. ಆಸ್ಥಾನದ ಕವಿಗಳ ಸಾನ್ನಿಧ್ಯದಿಂದ ಅವಳಲ್ಲೂ ಕಾವ್ಯ ಪ್ರತಿಭೆ ಅರಳತೊಡಗಿತು. ಹದಿಬದೆಯ ಧರ್ಮ ಎಂಬ ಕಾವ್ಯ ಬರೆದಳು. ಒಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಅವಳ ಕಾವ್ಯ ಕೇಳಬೇಕೆಂಬ ಆಸೆಯಾಯಿತು. ಬುದ್ಧಿ ಚಿಗುರೆಲೆ ತಾಂಬೂಲ ಸೊಗಸಾಗಿದೆ. ಹೊನ್ನೆ, ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತಿ ಎಂದು ಕೇಳಿದ್ದೇವೆ. ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು? ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ. ತಮ್ಮ ಆಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ. ಅವರ ಕಾವ್ಯ ಜ್ಯೋತಿಯ ಮುಂದೆ ನಾನೊಂದು ಸುಡಲು. ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾರೆ. ಎಲ್ಲೇ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು. ಧನ್ಯರಾದೆ ಬುದ್ಧಿ. ತಮ್ಮಂಥ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಪೆಣ್ಣು ಪೆತ್ತವಳ ಬಳಗ ಬೆಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು. ಪೆಣ್ಣು ಪೆತ್ತುದರಿಮದೆ ಪೆಸರೆನಿಸಿ ತುಮಿಗೆ ಬಣ್ಣವೇರಿದು ಪಾಲ್ಗಡಲು. ಪೆಣ್ಣಿಂದೆ ಪೆರ್ಮಗೊಂಡನು ಹೇಮವಂತನು, ಪೆಣ್ಣಿಂದೆ ಬೈಗೂ ಪೆರ್ಚಿದನು. ಪೆಣ್ಣಿಂದೆ ಜನಕರಾಯ ಜಸವ ನಡೆದನು, ಪೆಣ್ಣನಿಂದಿಸಲೇಕೆ ಪೆರರು ಪೆಣ್ಣಲ್ಲವೇ, ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ. ಓರೆದವಳು ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಅದ್ಭುತ ಪದಪ್ರಯೋಗ. ಧನ್ಯ ಬುದ್ಧಿ. ಚಿಕ್ಕದೇವರಾಜ ಒಡೆಯರು ಸ್ವತಃ ಕವಿ, ವಿದ್ವಾಂಸ ಮತ್ತು ಅದ್ಭುತ ವೀಣಾವಾದಕ. ಕಲಾವತಿ ಚಿಕ್ಕದೇವರಾಜ ಒಡೆಯರ ಪ್ರೀತಿಪಾತ್ರ ವೀಣೆ. ಅದರ ಸ್ಪರ್ಶವೇ ಅವರಿಗೆ ರೋಮಾಂಚನ ನೀಡುತ್ತಿತ್ತು. ಅದನ್ನು ಎತ್ತಿ ತೊಡೆಯ ಮೇಲಿರಿಸಿಕೊಂಡು ಚೂಪಾದ ಉಗುರುಗಳಿಂದ ತಂತಿ ಮಿಡಿಯುತ್ತಿದ್ದರೆ ಇಡೀ ಲೋಕವೇ ನಾದಮಯವಾಗುತ್ತಿತ್ತು. ವೀಣೆಯ ನಾದ ತರಂಗಗಳು ನನ್ನ ಪುಟ್ಟ ದ್ವೀಪದ ಉದ್ದಗಲಕ್ಕೂ ಅನುರಣನಗೊಳ್ಳುತ್ತಿದ್ದವು. ನಿನಗೆ ಹಿಂದಣ ವಿಷಯ ತಿಳಿಯಲು ಕುತೂಹಲ, ನನಗೆ ಹೇಳಲು ತಡವರಿಕೆ. ಮುಂದಿನ ಘಟನೆಗಳು ಅಷ್ಟು ಹಿತವಲ್ಲ. ಇತಿಹಾಸ ಎಂದು ಸರಳರೇಖೆಯಾಗಿಲ್ಲ. ಇತಿಹಾಸವೆಂಬುದು ಏಳು ಬೀಳುಗಳ ಸಂಪುಟ. 18ನೇ ಶತಮಾನದ ಮಧ್ಯಭಾಗ. ಇಡೀ ಭಾರತದಲ್ಲಿ ಮುಘಲರು ಕ್ಷೀಣಿಸುತ್ತಿದ್ದರು, ಮರಾಠರು ಪ್ರಬಲರಾಗಿದ್ದರು, ಬ್ರಿಟಿಷರು ಮೇಲೇರಲು ಹವಣಿಸುತ್ತಿದ್ದರು. ಎಲ್ಲ ಕಡೆ ಗಾದಿಯಲ್ಲಿ ಹೆಸರಿಗೆ ರಾಜ, ಅಧಿಕಾರ ಪ್ರಬಲರಾದ ದಳವಾಯಿಗಳ ಕೈಯಲ್ಲಿ. ಮೈಸೂರು ಇದಕ್ಕೆ ಹೊರತಾಗಿರಲಿಲ್ಲ. ದಳವಾಯಿಗಳಾದ ನಂಜರಾಜಯ್ಯ, ದೇವರಾಜಯ್ಯ ಅಟ್ಟಹಾಸದಿಂದ ರಾಜ್ಯವಾಳಿದರು. ಇಮ್ಮಡಿ ಕೃಷ್ಣರಾಜ ಒಡೆಯರು ಅವರ ದೌರ್ಜನ್ಯವನ್ನು ಪ್ರತಿಭಟಿಸಿದರು. ದೇಶ ಪರ್ಯಟನೆ ಮಾಡಿ ತಾವೇ ಸ್ವತಃ ಜನರ ಕಷ್ಟ ಸುಖ ವಿಚಾರಿಸಿಕೊಳ್ಳಬೇಕೆಂದು ಹೊರಟರು. ಆಗ ಕರಾಚುರಿ ನಂಜರಾಜಯ್ಯ ವ್ಯಗ್ರನಾಗಿ,
ಹೇಳಿದ್ದರು. ಶ್ರೀರಂಗನಾಥ ಕೃಪೆಯಿಂದ ನಿಮ್ಮ ಮೈಗೆ ಇನ್ನೂ ಗಂಡಾಂತರ ಬಂದಿಲ್ಲ. ಬರುವಂತೆ ವರ್ತಿಸಬೇಕು. ಈ ರೀತಿ ಎಚ್ಚರಿಕೆ ಕೊಟ್ಟು ಗೃಹಬಂಧನದಲ್ಲಿರಿಸಿದ. ಹೀಗೆಂದ ಗಂಡದೆಯ ನಂಜರಾಜಯ್ಯನೇ ವಿಧಿಯ ವಿಕಟ ಅಟ್ಟಹಾಸಕ್ಕೆ ಬಲಿಯಾದ. ತನಗರಿವಿಲ್ಲದಂತೆ ಹೈದರ್ ಎಂಬ ಯುವಕ ಮೈಸೂರು ಸಂಸ್ಥಾನ ಪ್ರವೇಶಿಸಲು ಕಾರಣನಾದ. ಮೈಸೂರಿನ ಇತಿಹಾಸ ಬೇರೊಂದು ತಿರುವನ್ನೇ ಪಡೆಯಿತು. 1766ರಲ್ಲಿ ಹೈದರ್ ಮೈಸೂರು ಸಂಸ್ಥಾನದ ಅಧಿಕಾರ ಹಿಡಿದು ಸರ್ವಾಧಿಕಾರಿಯಾದ. ಒಡೆಯರ ಹೆಸರಿನಲ್ಲಿ ರಾಜ್ಯಭಾರ ನಡೆಸಿ ಬ್ರಿಟಿಷರನ್ನು ಸೋಲಿಸಿದ. ಮೈಸೂರು ರಾಜ್ಯವನ್ನು 80,000 ಚದರ ಮೈಲಿಗೆ ವಿಸ್ತರಿಸಿದ. ಹೈದರನ ಮರಣಾನಂತರ ಅವನ ಮಗ ಟಿಪ್ಪು 1782ರಲ್ಲಿ ಅಧಿಕಾರಕ್ಕೆ ಬಂದ. ಮೈಸೂರಿನ ಸುಲ್ತಾನ ಎಂದು ಘೋಷಿಸಿಕೊಂಡು 17 ವರ್ಷ ರಾಜ್ಯಭಾರ ಮಾಡಿದ. ಬ್ರಿಟಿಷರ ವಿರುದ್ಧ ಹೋರಾಡಿದ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಡಿದ. 1799 ಮೇ ತಿಂಗಳ 4ನೆಯ ದಿನ ನನ್ನ ದ್ವೀಪದ ವೈಭವ ನಂದಿ ಹೋದ ದಿನ. ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿತು. ನಾನು ಮತ್ತು ನನ್ನ ಪುಟ್ಟ ದ್ವೀಪ ಗತ ವೈಭವದ ನೆನಪುಗಳಾದೆವು. ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು. ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು 1800ರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು. 5 ಅಂತಸ್ತುಗಳ ಕಟ್ಟಡ, ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ. ಕವಿಗಳ ಸಾಹಿತ್ಯ ಸಂಗೀತಗಳ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು. ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು 10ನೆಯ ಚಾಮರಾಜ ಒಡೆಯರು. ಇವರು ಆಧುನಿಕ ಮೈಸೂರಿನ 1881ರಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಇವರು. ಕೋಲಾರದ ಚಿನ್ನದ ಗಣಿ, ಬೆಂಗಳೂರು ಮೈಸೂರು ಹಾಗೂ ಬೆಂಗಳೂರು ತಿಪಟೂರು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು. 10ನೆಯ ಚಾಮರಾಜ ಒಡೆಯರು 1894ರಲ್ಲಿ ಅಕಾಲ ಮೃತ್ಯುವಿಗೆ ಈಡಾದರು. 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಂದರ್ಭ. ಆಗ
ಕೆಲ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ವಿಲಾಸ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಭಸ್ಮವಾಗಿದ್ದ ಅರಮನೆಯ ಜಾಗಕ್ಕೆ ಬಂದಳು. ರೆಸಿಡೆಂಟ್ ಸಾಹೇಬರೇ, ಅರಮನೆ ಸುಟ್ಟು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಗಿದೆ. ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆಡೆಮಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ. ಸನ್ನಿಧಾನದ ಅರ್ಪಣೆ ಕಟ್ಟಡದ ನಕ್ಷೆಯನ್ನು ತಯಾರಿಸಲು ಹೆನ್ರಿ ಇರ್ವಿನ್ಗೆ ಸೂಚಿಸುತ್ತೇನೆ. ಯಾರೀ ಹೆನ್ರಿ ಇರ್ವಿನ್? ರೆಸಿಡೆಂಟ್ ಸಾಹೇಬ್ರೆ, ಇಂಗ್ಲೆಂಡಿನ ಮಹಾನ್ ವಾಸ್ತುಶಿಲ್ಪಿ, ಶಿಮ್ಲಾದ ವಾಯ್ಸ್ ರೀಗಲ್ ಲಾಡ್ಜ್ ನಿರ್ಮಿಸಿದ ಆರ್ಕಿಟೆಕ್ಟ್. ಹಾಗಿದ್ದರೆ ಕೂಡಲೇ ಕರೆ ಕಳಿಸಿ. ಮಹಾನ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಮೈಸೂರಿಗೆ ಬಂದರು. 22 ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ. ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆ ರೂಪುಗೊಳ್ಳತೊಡಗಿತು. 245 ಅಡಿ ಉದ್ದ, 156 ಅಡಿ ಅಗಲದ ಭವ್ಯ ಕಟ್ಟಡ ನಿಧಾನವಾಗಿ ಮೇಲೆದ್ದಿತು. 1897ರಲ್ಲಿ ಪ್ರಾರಂಭವಾದ ಅರಮನೆಯ ನಿರ್ಮಾಣ ಕಾರ್ಯ ಮುಗಿದಿತ್ತು 1912ರಲ್ಲಿ. ಇಂದು ಈ ಅರಮನೆಯ ಜನ ಮೈಸೂರಿನ ಇತಿಹಾಸ ಕಾಣುತ್ತಿದ್ದಾರೆ.